ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ಕರ್ತನನ್ನು ಪ್ರೀತಿ ಮಾಡಿ ಕರ್ತನು ಅನುಗ್ರಹಿಸಿದ ಹೊಸ ದಿನದಲ್ಲಿ ಆತನ ಪಾದಕ್ಕೆ ಸನ್ನಿಧಿಗೆ ಬಂದು ವಾಕ್ಯಗಳನ್ನು ಕೇಳುತ್ತಾ ಆತ್ಮೀಕ ಬಲವನ್ನು ಹೊಂದುತ್ತಾ ಕ್ರಿಸ್ತನನ್ನು ಅನುಸರಿಸುತ್ತಾ ನಡೆಯುವುದಕ್ಕೆ ತೀರ್ಮಾನಿಸಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಪರಲೋಕದ ಅರಸನು ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತನ ಸಮಾಧಾನವು ಆಶೀರ್ವಾದ ಆರೋಗ್ಯವು ಉಂಟಾಗಲಿ. ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಸ್ತೋತ್ರ. ಪ್ರಿಯ ದೇವಜನವೇ, ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟು ದೊಡ್ಡವರಾದರೂ ಕೂಡ ಮಕ್ಕಳೇ. ಪರಲೋಕದ ಅರಸನಿಗೆ ನಮ್ಮ ಜೀವಿತದ ಯಾವ ಹಂತದಲ್ಲಾಗಲಿ, ನಮ್ಮ ಭಾರತೀಯ ಸಂಸ್ಕೃತದಲ್ಲಿ, ಇಂಡಿಯನ್ ಕಲ್ಚರಲ್ಲಿ ನಮ್ಮ ಮನುಷ್ಯನ ಜೀವಿತವನ್ನು 4 ಭಾಗಗಳಾಗಿ ವಿಂಗಡಿಸುತ್ತಾರೆ. 1 ಬ್ರಹ್ಮಚರ್ಯ, 2 ಗೃಹಸ್ಥ, 3 ವಾನಪ್ರಸ್ಥ, 4 ಸನ್ಯಾಸ. ಅದರರ್ಥ ಏನೂ ಇಲ್ಲ. ಮೊದಲನೇದು ಸ್ಟೂಡೆಂಟ್ ಲೈಫ್, 2ನೇದು ಹೌಸ್ ಹೋಲ್ಡ್, 3ನೇದು ನಾವು ರಿಟೈರ್ಮೆಂಟ್, 4ನೇದು ರಿನೌನ್ಸ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಬರೀ ಇದು ಒಂದು ಹಂತಗಳನ್ನು ಸೂಚಿಸುವುದು. ಆದರೆ ಪ್ರಿಯ ದೇವಜನವೇ, ದೇವರು ಹೇಳುವಂಥ ಕಾರ್ಯವೇನೆಂದರೆ, ಯಾವಾಗ ನಾವು ಶಿಶುಗಳಾಗಿರಬೇಕು, ಯಾವಾಗ ನಾವು ಪ್ರಾಯಸ್ಥರಾಗಿರಬೇಕು, ಯಾವಾಗ ನಮ್ಮ ಜವಾಬ್ದಾರಿಯನ್ನು ತಿಳಿದುಕೊಳ್ಳಬೇಕು, ಅಲ್ಲಿ ನಮಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಹೋದರೂ ಬೈಬಲ್ ಅನೇಕ ಕಾರ್ಯಗಳನ್ನು ನಮಗೆ ತಿಳಿಯಪಡಿಸುತ್ತದೆ. ಹಾಗಾದರೆ ಬನ್ನಿ, ಕರ್ತನ ಮಕ್ಕಳಾಗಿ ಕರ್ತನು ನಮಗೆ ತಿಳಿಸುವಂಥ ಪಾಠವೇನೆಂದು ಈ ದಿನ ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು 1 ಕೊರಿಂಥ 14ನೇ ಅಧ್ಯಾಯ 20ನೇ ವಾಕ್ಯ. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಇಲ್ಲಿ ಬಾಲಕರು ಮತ್ತು ಪ್ರಾಯಸ್ಥರು ಎರಡನ್ನು ವಿಂಗಡಿಸಿ ಹೇಳುತ್ತಾ ಇದೆ. ಒಂದು ಬಾಲ ಅವಸ್ಥೆ, ಆನಂತರ ಪ್ರಾಯ ಅವಸ್ಥೆ. ಅರ್ಥವಾಗದೇ ಇರುವಂಥ ಒಂದು ಸಮಯ, ಅರ್ಥವಾಗುವ ಸಮಯ, ಮರೆಯುವ ಸಮಯ ಮತ್ತು ಜ್ಞಾಪಕವಿಟ್ಟುಕೊಳ್ಳುವ ಸಮಯ. ಈ ವಾಕ್ಯವನ್ನು ಗಮನಿಸಿರಿ. ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ. ಅದರ 2ನೇ ಭಾಗ ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಅದನ್ನು ನಾವು ಹೇಳುತ್ತಾ ಇದ್ದೇವೆ. ಆದರೆ ಕೆಟ್ಟತನದ ವಿಷಯದಲ್ಲಿ ಮಾತ್ರ ಶಿಶುಗಳಾಗಿಯೇ ಇರಬೇಕು. ಇಲ್ಲಿ 3 ವಿಷಯಗಳನ್ನು ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ. 1, ಬುದ್ಧಿಯ ವಿಷಯದಲ್ಲಿ ನಾವು ಶಿಶುಗಳಾಗಿರಬಾರದು, ಪ್ರಾಯಸ್ಥರಾಗಿರಬೇಕು. ಅದರ ಮಧ್ಯದ ವಿಷಯ ಕೆಟ್ಟತನದ ವಿಷಯದಲ್ಲಿ ಮಾತ್ರ ಶಿಶುಗಳಾಗಿಯೇ ಇರಬೇಕು. ಮಕ್ಕಳನ್ನು ನೋಡಿರಿ, ಏನಾದರೂ ಒಂದು ಕೆಟ್ಟತನವನ್ನು ಮಾಡುವಾಗ ಆ ಕೆಟ್ಟತನದ ವಿಷಯದಲ್ಲಿ ಮಕ್ಕಳು ಜಗಳವಾಡುತ್ತಾರೆ, ಒಂದಾಗಿಬಿಡುತ್ತಾರೆ, ಬೈಕೊಳ್ತಾರೆ, ಮರೆತು ಬಿಡುತ್ತಾರೆ. ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಯಾವುದನ್ನು ಹೆಚ್ಚಾಗಿ ಆಲೋಚಿಸುವುದೂ ಇಲ್ಲ. ಕೆಟ್ಟತನದ ವಿಷಯದಲ್ಲಿ ನಾವು ಮರೆತು, ಕೆಟ್ಟತನದ ವಿಷಯದಲ್ಲಿ ನಾವು ಬೆರೆತು, ಕೆಟ್ಟತನದ ವಿಷಯದಲ್ಲಿ ನಾವು ಕ್ಷಮಿಸಿ, ಕೆಟ್ಟತನದ ವಿಷಯದಲ್ಲಿ ಬೇರೆಯವರನ್ನು ಕರುಣಿಸಿ ನಡೆಯುವವರು ಆಗಿರಬೇಕು. ಇಲ್ಲದೆ ಹೋದರೆ ಕೆಟ್ಟತನವನ್ನು ಹೊತ್ತುಕೊಂಡ ನಮ್ಮ ಹೃದಯ ಕಹಿಭಾವನೆಗೆ ಒಳಗಾಗುತ್ತದೆ. ಯಾವುದನ್ನು ಕ್ಷಮಿಸಲಿಕ್ಕಾಗದೆ, ಯಾವುದನ್ನು ಮರೆಯಲಿಕ್ಕಾಗದೆ ಎಲ್ಲವನ್ನು ಹೃದಯದಲ್ಲಿಟ್ಟುಕೊಂಡು ಬಾಧೆ ಪಡುತ್ತಾ ಇರುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಸಣ್ಣ ಮಕ್ಕಳು ಮನೆಯಲ್ಲಿ ಪ್ರಾರಂಭದಲ್ಲಿ ಕೊಟ್ಟ ಟಾರ್ಚರಿಂದ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಬೈದು 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 ಒಡೆದು 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 ಎಲ್ಲಿ ಬೋಧಿಸಬೇಕೋ ಅಲ್ಲಿ ಶಿಕ್ಷಿಸಿ, ಎಲ್ಲಿ ಶಿಕ್ಷಿಸಬೇಕೋ ಅಲ್ಲಿ ಮನುಷ್ಯರ ಇಲ್ಲವೇ ಮಕ್ಕಳ ಮನಸ್ಸುಗಳನ್ನು ಬಾಧಿಸಿ ಮಕ್ಕಳು ದೊಡ್ಡವು ಆಗುತ್ತಾ
ತಂದೆ ತಾಯಿಗಳೆಂದರೆ ಕೋಪ, ದ್ವೇಷ, ಕಹಿ ಬೆಳೆಸಿಕೊಂಡು ಮೊದಲಿದ್ದಂಥ ಭಾವವನ್ನು ಬಿಟ್ಟು ತಂದೆ ತಾಯಿಗಳನ್ನು ದ್ವೇಷಿಸುವಂಥ ಸ್ವಭಾವವನ್ನು ಹೊಂದಿಕೊಂಡು ಬಿಡುತ್ತಾರೆ. ದೇವಜನವೇ, ಮಕ್ಕಳನ್ನು ದೇವರ ಹಾಗೆ ನಾವು ಕೂಡ ನೋಡಬೇಕು. ದೇವರು ನಮ್ಮನ್ನು ಪ್ರತಿ ಸಣ್ಣ ವಿಷಯದಲ್ಲಿ ಶಿಕ್ಷಿಸೋದಿಲ್ಲ. ದೇವರು ಕೃಪೆಯನ್ನು ತೋರಿಸುತ್ತಾರೆ. ಹಾಗೆಯೇ ಮಕ್ಕಳ ವಿಷಯದಲ್ಲಿಯೂ ಪ್ರತಿ ಸಣ್ಣ ವಿಷಯದಲ್ಲಿ ಶಿಕ್ಷಿಸುವುದಲ್ಲ, ಅವುಗಳನ್ನು ಗದರಿಸುವುದಿದೆ, ಎಚ್ಚರಿಸುವುದಿದೆ, ಆನಂತರ ಶಿಕ್ಷಿಸುವುದಿದೆ. ಎಲ್ಲದಕ್ಕೂ ಶಿಕ್ಷೆಯನ್ನು ಕೊಟ್ಟರೆ ಮಕ್ಕಳು ಬೆಳವಣಿಗೆಯಲ್ಲಿ ಅವರು ತಪ್ಪಿ ಹೋಗುವುದು ಸಹಜವಾಗುತ್ತದೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು, ನನ್ನನ್ನು ದೇವರು ಶಿಕ್ಷಿಸಲಿಲ್ಲ. ಎಲ್ಲ ವಿಷಯದಲ್ಲಿ ನಮ್ಮನ್ನು ಶಿಕ್ಷಿಸಲಿಲ್ಲ, ಬದಲಾಗಿ ಆತನು ಎಚ್ಚರಿಸಿದನು, ಗದರಿಸಿದನು, ನಂತರ ಶಿಕ್ಷಿಸಿದನು. ಇವತ್ತು ಇಲ್ಲಿ ನಮಗೆ ದೇವರು ಹೇಳುತ್ತಾ ಇರುವುದು ಬುದ್ಧಿಯ ವಿಷಯದಲ್ಲಿ. ನಾವು ಇಲ್ಲಿ ಹೇಳುತ್ತಾ ಇದೆ ಬಾಲಕರಾಗಿರಬಾರದು. ಅದಕ್ಕೆ ದೇವರ ವಾಕ್ಯವು ಖಂಡಿತವಾಗಿ ನಮ್ಮನ್ನು ಇನ್ನು ಮುಂದಿನ ವಿಷಯಗಳಲ್ಲಿ ಎಚ್ಚರಿಸ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ನಾನೊಂದು ವಿಷಯವನ್ನು ಹೇಳುತ್ತೇನೆ. ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ದೇವರ ರಾಜ್ಯವನ್ನು ಸೇರುವುದಕ್ಕೆ ಶಿಶುಭಾವ ಬಹಳ ಮುಖ್ಯವಾದದ್ದು. ಮಕ್ಕಳ ಮನೋಭಾವ ನಮಗೆ ಬಹಳ ಮುಖ್ಯವಾದದ್ದು. ಏನಿರುತ್ತೆ ಮಕ್ಕಳಲ್ಲಿ? ಕ್ಷಮಿಸುವ ಗುಣ, ಹಂಚಿಕೊಳ್ಳುವ ಗುಣ, ಕನಿಕರಿಸುವ ಗುಣ, ಸೇರಿಸಿಕೊಳ್ಳುವ ಗುಣ, ಒಟ್ಟಿಗೆ ಹೋಗುವ ಗುಣ. ಇವೆಲ್ಲ ಗುಣಗಳನ್ನು ಮಕ್ಕಳು ಹೊಂದಿಕೊಂಡಿರುತ್ತವೆ. ಅತಿ ಬೇಗನೆ ಯಾವುದನ್ನೂ ಹೆಚ್ಚಾಗಿ ತೆಗೆದುಕೊಳ್ಳದೆ ಒಂದು ಸಮಾನ ಮನಸ್ಸು, ಸಂತೃಪ್ತಿಯ ಮನಸ್ಸು, ಸಂತೋಷದ ಮನಸ್ಸು, ಕ್ಷಮಿಸುವ ಮನಸ್ಸು, ಸಾರಿ ಕೇಳುವ ಮನಸ್ಸು ಅಲ್ವಾ? ಸಾರಿ ಎನ್ನುವಂಥದ್ದು, ಎಲ್ಲವನ್ನು ಹಳೆಯದನ್ನು ಮರೆತು ಬಿಟ್ಟು ಹೊಸದಾಗಿ ಹೋಗಿ ಆಡುವಂಥ ಮನಸ್ಸು, ಈ ಥರದ ಗುಣಗಳನ್ನು ಶಿಶು ಹೊಂದಿಕೊಂಡಿರುತ್ತದೆ. ದೇವರು ಹೇಳುತ್ತಾರೆ, ದೇವರ ರಾಜ್ಯದ ವಿಷಯದಲ್ಲಿ ಶಿಶುಗಳಾಗಿರಬೇಕು. ಅದೇ ನಾವು ಮೊದಲ ಕೊರಿಂಥ 14:20 ಮಧ್ಯದ ವಾಕ್ಯದಲ್ಲಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿರಬೇಕು ಎಂದು ಹೇಳುತ್ತಾ ಇದೆ. ಆದರೆ ಬುದ್ಧಿಯ ವಿಷಯ ಬಂದಾಗ ಮಾತ್ರ ನಾವು ಪ್ರಾಯಸ್ಥರಂತಿರಬೇಕು. ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ, ಕರ್ತನನ್ನು ಹಿಂಬಾಲಿಸುವಾಗ, ಕರ್ತನ ಸೇವೆ ಮಾಡುವಾಗ ಬಹಳ ಮೆಚ್ಯೂರ್ಡ್ ಆಗಿ ಇರಬಹುದು. ಕಳೆದ ದಿನದಲ್ಲಿ ಒಬ್ಬ ಸಹೋದರರು, ನಾನು ಆಸ್ಪತ್ರೆಯಲ್ಲಿ ನಿಂತಿರುವಾಗ ಒಬ್ಬ ಸಹೋದರು ನನ್ನ ಹತ್ರ ಬಂದು, ಪಾಸ್ಟರ್ ನೀವು ರಮೇಶ್ ಪಾಸ್ಟರ್ ಅಲ್ವಾ ಅಂತ ಕೇಳಿದರು. ನಾನು ಹೇಳಿದೆ ಹೌದು ಅಂದೆ. ಪಾಸ್ಟರ್ ನೀವು ವಿಡಿಯೋದಲ್ಲಿ ದೊಡ್ಡ ಗಂಡಸ್ತರ ಕಾಣಿಸ್ತೀರಾ, ಇಲ್ಲಿ ಭಾಳ ಸಣ್ಣ ಹುಡುಗರ ಥರ ಇದ್ದೀರಾ, ಅಂದರೆ ಚಿಕ್ಕ ಪ್ರಾಯದವರಾಗಿದ್ದೀರಾ ಅಂತ ಹೇಳಿದರು. ನಾನು ಏನು ಹೇಳಲಿ? ನಾನು ಹೇಳಿದೆ ನಿಜಾನೇ, ನಾವು ಇರುವ ಹಾಗೆ ಇರುವುದು ಅಂತ ಅವರಿಗೆ ಹೇಳಿದೆ. ದೇವಜನವೇ, ದೇವರ ಸೇವೆ ಮಾಡುವಂಥ ನಾವು, ವಿಶ್ವಾಸಿಗಳಾಗಿರುವಂಥ ನಾವು ಶಾರೀರಿಕ ರೂಪದಲ್ಲಿ ಅಲ್ಲ, ಮಾತಿನಲ್ಲಿಯೂ ಒಂದು ವೇಳೆ ಪ್ರಸಂಗಿಸುವಾಗ ನೀವು ವಿಡಿಯೋಗಳಲ್ಲಿ ನೋಡುವಾಗ, ಓ ಇವರು ಎಷ್ಟು ಮೆಚ್ಯೂರ್ಡು, ಇವರು ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅಂತ ನೀವು ಅಂದುಕೊಂಡಿರಬಹುದು. ನೇರವಾಗಿ ನೋಡಿದಾಗ ಸಣ್ಣವರು ಇವರಿಗೆ ನಾವು ಮರ್ಯಾದೆ ಕೊಡುವುದು ಅಂತ ಅಂದುಕೊಳ್ತೀರಾ? ಆ ರೀತಿ ಅಂದುಕೊಳ್ಳಬಾರದು. ಯಾಕೆಂದರೆ ಸೇವೆ ಮಾಡುವಂಥವರು, ಸೇವೆ ಮಾಡುವಂಥ ಅವಕಾಶವನ್ನು ದೇವರು ನಮಗೆ ಸಣ್ಣ ಪ್ರಾಯದಿಂದಲೇ ಕೊಟ್ಟಿದ್ದಾರೆ. ನಾನು ಹೇಳುವಂಥದ್ದು, ವ್ಯಕ್ತಿ ಗಾತ್ರವಾಗಿದ್ದು ಕೋಟು ಸೂಟ್ ಹಾಕಿ ತೋರ್ಪಡಿಸಿಕೊಂಡರೆ ಅವರು ದೊಡ್ಡ ಸೇವಕರು, ಅಭಿಷಕ್ತರು ಎಂದು ನೆನೆಸಬೇಡಿರಿ. ಯಾಕೆಂದರೆ ದೇವರ ವಾಕ್ಯ ಶಿಶುಗಳ ಬಾಯಿಂದ ಬರಬಹುದು,
ಪ್ರಾಯಸ್ಥರಿಂದ ಬರಬಹುದು, ಹಿರಿಯರಿಂದ ಬರಬಹುದು, ಅದು ದೇವರ ವಾಕ್ಯವೇ. ನಿಮ್ಮಲ್ಲಿ ಅನೇಕರು ನನ್ನನ್ನು ನೇರವಾಗಿ ನೋಡಿದ್ದೀರಾ, ಇನ್ನು ಅನೇಕರು ನನ್ನನ್ನು ನೇರವಾಗಿ ನೋಡಲಿಲ್ಲ. ಆದರೂ ನಾನೇನು ಸಣ್ಣ ಶಿಶುವೂ ಅಲ್ಲ, ತುಂಬ ವಯಸ್ಸಾದವನೂ ಅಲ್ಲ. ಆದರೂ ಇವರು ಇಷ್ಟು ವಯಸ್ಸಿನವರ ಅಂದುಕೊಳ್ಳಬೇಡ್ರಿ. ದೇವರು ಇಷ್ಟು ವಯಸ್ಸಿಗೆ ಇಷ್ಟೊಂದು ಜವಾಬ್ದಾರಿಯನ್ನು, ಇಷ್ಟೊಂದು ಸೇವೆಯ ಭಾರವನ್ನು ಕೊಟ್ಟಿದ್ದಾರಲ್ಲವಾ ಎಂದು ನೀವು ತಿಳಿದುಕೊಳ್ಳಬೇಕು. ಅದೇ ನಾನು ನೆನೆಸುವುದು. ಈಗ ಮೆಸೇಜ್ಗೆ ನಾವು ಹೋಗೋಣ. ಇಲ್ಲಿ ಹೇಳುತ್ತಾ ಇರುವುದೇನೆಂದರೆ, ಅನೇಕ ಸಂದರ್ಭಗಳಲ್ಲಿ ಮಕ್ಕಳಂತೆ ನಾವಿರಬೇಕೆಂದು, ಕೆಲವು ಸಂದರ್ಭಗಳಲ್ಲಿ ನಾವು ಪ್ರಾಯಸ್ಥರಾಗಿರಬೇಕೆಂತಲೂ ದೇವರ ವಾಕ್ಯ ಹೇಳುತ್ತದೆ. ಪೇತ್ರನ ವಿಷಯದಲ್ಲಿ ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂದು ಹೇಳುತ್ತಾ ಇದೆ. ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸುಮಕ್ಕಳಂತೆ, ಅಂದರೆ ಸಣ್ಣ ಮಕ್ಕಳಂತೆ ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಬಯಸಿರಿ. ಈ ಲೋಕದಲ್ಲಿ ನಮಗೆ ನಿಂದೆ ಉಂಟು, ವಿರೋಧ ಉಂಟು, ಸಮಸ್ಯೆ ಉಂಟು, ಕಷ್ಟ ಉಂಟು. ಆದರೆ ದೇವಜನವೇ, ಅದೆಲ್ಲವನ್ನು, ನಮ್ಮ ನಿಂದೆಗಳನ್ನು, ನಮಗಾದ ಗಾಯಗಳನ್ನು, ನಮಗಾದ ಅವಮಾನಗಳನ್ನು, ನಮಗಾದ ನಷ್ಟಗಳನ್ನು, ನಮಗಾದ ಸೋಲುಗಳನ್ನು ಎಲ್ಲವನ್ನು ಮರೆತು ನಾವು ಕರ್ತನಲ್ಲಿ ಎಲ್ಲವನ್ನು ಸಮರ್ಪಿಸಿ ನಡೆಯುವಂಥವರಾಗಿರಬೇಕು. ಕರ್ತನಾಮಕ್ಕೆ ಸ್ತೋತ್ರ. ಪೌಲನು ಅದಕ್ಕೆ ಮೊದಲ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು, ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟೆನು. ಬಾಲ್ಯದಲ್ಲಿ ಇದ್ದವುಗಳನ್ನು ನಾನು ಬಿಟ್ಟುಬಿಟ್ಟೆನು ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯರೇ, ಎಲ್ಲಿದ್ದಾಗ ಎಲ್ಲಿರಬೇಕು ಹಾಗಿರಬೇಕು. ಸಣ್ಣ ಮಕ್ಕಳಾಗಿರುವಾಗ ಸಣ್ಣ ಮಕ್ಕಳಂತೆಯೂ, ನಾವು ಬೆಳೆದಾಗ ಬೆಳೆದವರಂತೆಯೂ ನಾವು ಜೀವಿಸಬೇಕು. ಕೆಲವು ಸಾರಿ ಹುಡುಗಾಟಿಕೆಯನ್ನು ದೊಡ್ಡವರು ಮಾಡುತ್ತಾರೆ, ಕೆಲವು ಸಾರಿ ಸಣ್ಣ ಮಕ್ಕಳು ದೊಡ್ಡವರಂತೆ ನಡೆದುಕೊಳ್ಳುತ್ತಾರೆ. ಅದು ಒಳ್ಳೆಯದಲ್ಲ. ಕೆಟ್ಟತನದ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ ನಾವು ಶಿಶುಭಾವವನ್ನು ಹೊಂದಿರಬೇಕು. ಮಿಕ್ಕ ಎಲ್ಲ ಸಂದರ್ಭದಲ್ಲಿ ಪಾರಮಾರ್ಥಿಕವಾದಂಥ ನಾವು ಆಹಾರವನ್ನು ಭುಜಿಸುವವರಾಗಿ, ಪ್ರಾಯಸ್ಥರಂತೆ ಗೌರವವಾಗಿ, ಘನತೆ ಉಳ್ಳವರಾಗಿ, ಬೆಳೆದವರಾಗಿ, ಕರ್ತನಿಗೆ ಮಹಿಮೆ ತರುವಂಥವರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ. ಅರ್ಥವಾಯಿತಾ? ಖಂಡಿತವಾಗಿ ನಾವೆಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಎಷ್ಟೇ ಬೆಳೆದರೂ ಕರ್ತನಿಗೆ ನಾವು ಮಕ್ಕಳೇ, ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ಕರ್ತನಿಗೆ ಸ್ತೋತ್ರ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 16:19 ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರೂ ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ ಎಂದು ಪೌಲನು ರೋಮಾಪುರದವರಿಗೆ ಬರೆಯುತ್ತಾ ಇದ್ದಾನೆ. ಅಲ್ಲಿ ಹೇಳೋದು, ನಾವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕು. ನಾವು ಯಾವಾಗ ಕಳಂಕವಿಲ್ಲದವರಾಗಿರುತ್ತೇವೆ? ಮಕ್ಕಳ ಮನೋಭಾವವನ್ನು ಹೊಂದಿದಾಗ ಕಳಂಕವಿಲ್ಲದವರಾಗಿರುತ್ತೇವೆ. ನಾವು ದೊಡ್ಡವರಾಗಿರುವುದರಿಂದ ಕುಟುಂಬದಲ್ಲಿ ಬಂದಂಥ ಒಂದು ಮಾತು, ಯಾರೋ ಅಂದಿರುವಂಥ ಒಂದು ಮಾತು, ಯಾರೋ ನಡ್ಕೊಂಡಿರುವಂಥ ರೀತಿ, ಇವುಗಳನ್ನು ಮರೆಯಲಿಕ್ಕಾಗದೆ, ಕ್ಷಮಿಸಲಿಕ್ಕಾಗದೆ, ಒಟ್ಟಿಗೆ ಹೋಗಲಿಕ್ಕಾಗದೆ ನಾವು ನಮ್ಮದೇ ರೀತಿಯಲ್ಲಿ ನಡೆಯುತ್ತಾ ಇರುತ್ತೇವೆ. ದೇವಜನವೇ, ನಾವು ಆ ರೀತಿಯಾಗಿ ನಡೆದುಕೊಳ್ಳಬಾರದು. ಬದಲಾಗಿ ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ಅದಕ್ಕೆ ನಾವು ಎಫೆಸ ಪತ್ರಿಕೆಯಲ್ಲಿ ಪೌಲನು ಬರೆಯುತ್ತಾ 4ನೇ ಅಧ್ಯಾಯದ 14ನೇ ವಚನದಲ್ಲಿ, ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನುಗ್ಗಿಸಿಕೊಂಡು ಹೋಗುವವರ ಹಾಗಿರಬಾರದು.
ನೋಡಿ, ನಾವು ಸಣ್ಣ ಮಕ್ಕಳಾಗಿದ್ದರೆ ಯಾರು ಬೇಕಾದರೂ ನಮ್ಮನ್ನು ತಪ್ಪು ಬೋಧನೆಗಳಿಗೆ ಸೆಳೆಯಬಹುದು. ಕೆಲವರು ಬಂದು ನಿಮ್ಮ ಮನೆಯಲ್ಲಿ ಹೇಳುತ್ತಾರೆ, ಯೇಸು ದೇವರಲ್ಲ, ಯೆಹೋವನೇ ದೇವರು, ನೋಡ್ರಿ ಬೇಕಾದರೆ ಯೇಸು ಸ್ವಾಮಿನೇ ಹೇಳಿದ್ದಾರೆ, ನಾನಲ್ಲ ನನ್ನ ತಂದೆಯೇ ಅಂತ ಹೇಳಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ ಏನೂ ಅಲ್ಲ, ಆತನು ಬರೀ ಸೇವಕ, ಅದು ಬರೀ ನಮ್ಮ ಹಾಗೆ ಒಬ್ಬ ಬಾಲಕ ಮತ್ತು ಮಗ, ಆದರೆ ಯೆಹೋವನೇ ದೇವರು ಎಂದು ಹೇಳುತ್ತಾರೆ. ಹಾಗಾದರೆ ನಿಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕೆ ಯಾರಿದ್ದಾರೆ? ಮನುಷ್ಯನಾದಂಥ ಯೇಸುವ? ಇಲ್ಲವಾದರೆ ತಾನೇ ಸ್ವತಃ ದೇವಕುಮಾರನಾಗಿಯೂ ದೇವಪುತ್ರನಾಗಿಯೂ ಆತನೇ ದೇವರಾಗಿರುವ ಆತನಾಗಿದ್ದಾನ. ನಾನು ನನ್ನ ತಂದೆಯೂ ಒಂದೇ ಅಂತ ಹೇಳಿದೆ. ನನ್ನ ಮುಖಾಂತರವಲ್ಲದೆ ಇಲ್ಲವೇ ಹೇಳುವಂಥದ್ದು, ನಾನು ಅಬ್ರಹಾಮನಿಗಿಂತ ಮುಂಚೆ ಇದ್ದವನು, ಆದಿಯಲ್ಲಿದ್ದವನು, ಉಂಟಾಗಿರುವಂಥವುಗಳಲ್ಲಿ ನಾನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಬರೆಯಲ್ಪಟ್ಟಿರುವುದು ಯಾರ ಕುರಿತಾಗಿ? ಇನ್ನು ಕೆಲವರು ಬಂದು ಹೇಳುತ್ತಾರೆ, ದೀಕ್ಷಾಸ್ನಾನ ನೀವು ತೆಗೆದುಕೊಳ್ತಾ ಇರೋದು ತಪ್ಪು, ಈ ಥರ ತೆಗೆದುಕೊಳ್ಳಬೇಕು ಅಂತಾರೆ. ಇನ್ನು ಕೆಲವರು ಬಂದು ಹೇಳುತ್ತಾರೆ, ಯೇಸು ಸ್ವಾಮಿ ಆಗಲೇ ಬಂದುಬಿಟ್ಟಿದ್ದಾರೆ, ಅವರು ಕೇರಳದಲ್ಲಿದ್ದಾರೆ, ಅವ್ರಿಗೊಂದು ಹೆಸರಿದೆ, ಆ ನಾಮವನ್ನು ನೀವು ಅರಿಯದೇ ಹೋದರೆ ನಿಮಗೆ ರಕ್ಷಣೆ ಇಲ್ಲ ಎಂದು ಹೇಳುತ್ತಾರೆ. ಇನ್ನು ಕೆಲವು ಜನರು ನೀವು ಭಾನುವಾರ ಆರಾಧನೆ ಮಾಡ್ತಾ ಇದ್ದೀರಾ, ಬೇಡ ಬೇಡ, ಹೀಗೆ ಆರಾಧನೆ ಮಾಡಿದ್ರೇ ನಿಮಗೆ ರಕ್ಷಣೆ ಅಂತ ಹೇಳುವುದನ್ನು ಕೆಲವರು ಮಾಡ್ತಾರೆ. ಹೀಗೆ ಅನೇಕ ಸುಳ್ಳು ಬೋಧನೆಗಳಿಂದ ಲೋಕವು ತುಂಬಿ ಇನ್ನೂ ಹೊಸ ಸುಳ್ಳು ಬೋಧನೆಗಳು ಇನ್ನೂ ಬರಲಿಕ್ಕೆ ಹೋಗ್ತಾ ಇದ್ದಾವೆ. ಆದರೆ ನಾವು ಸಣ್ಣ ಮಕ್ಕಳಂತಿದ್ದರೆ ಇವರು ಹೇಳಿದಾಗ ಇಲ್ಲಿ, ಅವರು ಹೇಳಿದಾಗ ಅಲ್ಲಿ ಇಲ್ಲಿ ಹೋಗುತ್ತಾ ಇರುತ್ತೇವೆ. ಯಾವುದಕ್ಕೂ ಕಳವಳಗೊಳ್ಳಬೇಡಿರಿ. ದುರ್ಬೋಧಕರು ನಿಮ್ಮ ಮನೆಗಳಿಗೆ ಬರುತ್ತಾರೆ, ಸುಬೋಧನೆಯನ್ನು ಮಾಡುವವರು ನಿಮ್ಮ ಮನೆಗೆ ಬರಲ್ಲ. ಅದೇ ವ್ಯತ್ಯಾಸ. ಯಾರು ನಿಮ್ಮ ಮನೆಗೆ ಹುಡುಕೊಂಡು ಬರುತ್ತಾರೋ ಎಚ್ಚರವಾಗಿರಿ. ಯಾಕೆಂದರೆ ಸುಬೋಧನೆಯನ್ನು ಮಾಡುವವರು ಕಡಿಮೆ ಆ ರೀತಿ ಹೋಗುವುದಿಲ್ಲ. ಸುಳ್ಳು ಬೋಧನೆ ಮಾಡುವವರು ಕದವನ್ನು ತಟ್ಟಿ ನಿಮ್ಮನ್ನು ಬೆಂಬೆಟ್ಟು ನಿಮ್ಮ ಫೋನ್ ನಂಬರ್ಗಳು ತಗೊಂಡು ನಿಮ್ಮನ್ನು ಹಿಂಬಾಲಿಸ್ತಾರೆ. ಅದಕ್ಕೆ ಪೌಲನು ಆಗನೇ ಹೇಳಿದ್ದಾರೆ. ನಾನು ಒಂದೇ ಒಂದು ವಿಚಾರ ನಿಮಗೆ ಹೇಳಿಬಿಡುತ್ತೇನೆ, ಅದನ್ನು ಯಾವಾಗಲೂ ಮನಸ್ಸಲ್ಲಿಟ್ಟುಕೊಳ್ಳ್ರಿ. ಯೇಸು ಕ್ರಿಸ್ತರು ಬೋಧಿಸಿದಂಥ ಬೋಧನೆಗಳನ್ನು ಅನುಸರಿಸಿದವರು ಯೇಸುವಿನ ಶಿಷ್ಯರುಗಳು. ಹಾಗಾದರೆ ಯೇಸುವಿನ ಶಿಷ್ಯರುಗಳು ನಮ್ಮ ದೇಶಕ್ಕೂ ಬಂದಂಥ ತೋಮರಿದ್ದಾರೆ. ತೋಮನು ಬೋಧಿಸಿದ ಬೋಧನೆಗಳೇನೆಂದು ನೀವು ನೋಡಿರಿ. ಪೇತ್ರನು, ಅವರೊಟ್ಟಿಗಿರುವಂಥ ಎಲ್ಲ ಶಿಷ್ಯರುಗಳು ಬೋಧಿಸಿದ ಬೋಧನೆಗಳು, ಅವರಿಂದ ಬಂದಂಥ ಸಭೆಗಳು, ಅವುಗಳನ್ನು ನೋಡಿರಿ. ಹಾಗಾದರೆ ಅವು ಸರಿನಾ? ಈಗ 50-100 ವರ್ಷದ ಹಿಂದೆ ಬಂದವರು ಬೋಧಿಸಿದ ಬೋಧನೆಗಳು ಸರಿನಾ ಅಂತ ನೀವು ಎಚ್ಚರಿಕೆಯಿಂದ ತಿಳ್ಕೊಳ್ಳಬೇಕು. 2000 ವರ್ಷದ ಹಿಂದೆ ಬಂದಂಥ ಶಿಷ್ಯರುಗಳ ಬೋಧನೆಗಳ, ಈಗ 50-100 ವರ್ಷದ ಹಿಂದೆ ಬಂದಂಥ ವಿಶ್ವಾಸಿಗಳ ಬೋಧನೆಗಳ, ಈ ವ್ಯತ್ಯಾಸ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಅವನ್ನು ಪ್ರಶ್ನೆ ಮಾಡಿರಿ. ಈ ಬೋಧನೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಯಾರಿಂದ ಬಂತು? ಎಲ್ಲಿಂದ ಬಂತು ಅಂತ ನೀವು ಪ್ರಶ್ನೆ ಮಾಡಿ ಕೇಳ್ರಿ. ಆಗ ನಿಮಗೆ ಗೊತ್ತಾಗುತ್ತದೆ, ಇದು ಯೇಸುವಿನ ಶಿಷ್ಯರಿಂದ ಬಂದದ್ದ, ಯೇಸುವಿನ ಬೈಬಲಿಂದ ಎಂದರೆ ಯೇಸುವಿನ ಶಿಷ್ಯರು ಬರೆದ ಬೈಬಲಿಂದ ಬಂದದ್ದ ಎಂದು ಕೇಳಿ ಸ್ಪಷ್ಟಪಡಿಸಿಕೊಳ್ಳಿರಿ. ಅದನ್ನು ಹಿಂಬಾಲಿಸಿರಿ. ನಾನು ಬೋಧಿಸಿದನಂತಲೂ ಇನ್ನೊಬ್ಬರು ಬೋಧಿಸಿದನಂತಲೂ ಹೋಗಬೇಡ್ರಿ, ಬದಲಾಗಿ ಯೇಸುವಿನ ಶಿಷ್ಯರನ್ನು ಹಿಂಬಾಲಿಸಿರಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ನಾವು ಇನ್ನೂ ಹಸುಕೂಸುಗಳಂತೆ ಈ ವಿಷಯದಲ್ಲಿ ಇರಬಾರದು. ಯಾಕೆಂದರೆ ದುರ್ಜನರು, ದುರ್ಬೋಧಕರು, ವಂಚನೆ ಮಾಡುವವರು ನಮ್ಮನ್ನು ನಾನಾ ಉಪದೇಶಗಳಿಂದ ಕಂಗೆಡಿಸಿ ಗಾಳಿಯಿಂದ ಬೀಳಿಸಲಿಟ್ಟು ಅತ್ತಿತ್ತ ನೂಕಿಸುವಂಥ ಜನರು ಬರುತ್ತಾರೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಅದಕ್ಕೆ ಫಿಲಿಪ್ಪಿಯವರಿಗೆ ಪೌಲನು ಬರೆಯುತ್ತಾ, ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವನಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರೇ ನಿಮಗೆ ತೋರಿಸಿಕೊಡುವನು. ನಿಮಗೆ ದೇವರು ತೋರಿಸಿಕೊಡ್ತಾನೆ, ಮಾತಾಡ್ತಾನೆ. ಆದರೆ ಶಿಷ್ಯರುಗಳ ಬೋಧನೆಯನ್ನು, ಯೇಸು ಕ್ರಿಸ್ತನ ಬೋಧನೆಯನ್ನು ಬಿಟ್ಟು ಪಕ್ಕಕ್ಕೆ ಹೋಗಬಾರ್ದು. ಅದು ತಪ್ಪು ಎಂಬುದನ್ನು ದೇವರ ವಾಕ್ಯ ತಿಳಿಸ್ತಾ ಇದೆ. ದೇವಜನ ಆದುದರಿಂದ ಬಹಳ ಎಚ್ಚರಿಕೆಯಿಂದಿರ್ರಿ. ಕ್ಷಮಿಸುವ ವಿಷಯದಲ್ಲಿ, ಪರಲೋಕದ ವಿಷಯದಲ್ಲಿ, ಕೆಟ್ಟತನದ ವಿಷಯಗಳಲ್ಲಿ ಮಕ್ಕಳಂತಿರ್ರಿ. ಆದರೆ ಮಿಕ್ಕ ಎಲ್ಲ ವಿಷಯಗಳಲ್ಲಿ ಪ್ರಾಯಸ್ಥರಂತೆ, ದೇವರ ವಾಕ್ಯಕ್ಕೆ ತಕ್ಕಂತೆ ಬೆಳೆದವರಂತೆ
ನಾವು ಹಸುಗೂಸುಗಳಂತಿರಬಾರದು, ಬೆಳೆದಂಥ ಮೆಚೂರ್ಡ್ ಆಗಿರುವಂಥವರು ಆಗಿರಬೇಕು. ಕರ್ತನು ನಿಮ್ಮನ್ನು ಆ ರೀತಿಯಾಗಿ ಅನುಗ್ರಹಿಸಲಿ. ಯಾಕೆಂದರೆ ನಾವು ಹೊಂದಿಕೊಂಡಿರುವಂಥ ರಕ್ಷಣೆಯನ್ನು ನಮ್ಮಿಂದ ಕಿತ್ತುಕೊಳ್ಳಬೇಕಂತ ಅನೇಕರು ಬಂದು ಹೋಗ್ತಾ ಇದ್ದಾರೆ. ಅವರ ವಿಚಾರಗಳಿಗೆ ಕಿವಿಗೊಡಬೇಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಹೌದಪ್ಪ ಯೇಸುವೆ, ನಾವು ಎಲ್ಲಿ ಶಿಶುಗಳಾಗಿರಬೇಕು, ಎಲ್ಲಿ ಪ್ರಾಯಸ್ಥರಾಗಿರಬೇಕು ಎಂದು ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಕೆಟ್ಟತನದ ವಿಷಯದಲ್ಲಿ, ಪರಲೋಕದ ವಿಷಯಗಳಲ್ಲಿ, ಮರೆಯಬೇಕಾದ ವಿಷಯಗಳ ವಿಷಯದಲ್ಲಿ ನೀವು ಶಿಶುಗಳಂತಿರ್ರಿ ಎಂದು ಹೇಳಿದ್ದಿ. ಯಾಕೆಂದರೆ ನೀವು ಹೇಳಿದ್ದೀರಿ, ನೀವು ಸಣ್ಣ ಮಕ್ಕಳಂತಾಗದೆ ಹೋದರೆ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ. ಆದರೆ ಬೋಧನೆಗಳ ವಿಷಯದಲ್ಲಿ, ಬೆಳವಣಿಗೆಗಳ ವಿಷಯದಲ್ಲಿ, ತೀರ್ಮಾನಗಳ ವಿಷಯದಲ್ಲಿ, ಆತ್ಮೀಕ ಕಾರ್ಯಗಳ ವಿಷಯದಲ್ಲಿ ನಾವು ಪ್ರಾಯಸ್ಥರಾಗಿ ಎಲ್ಲ ವಿಚಾರಗಳನ್ನು ನಾವು ಬುದ್ಧಿಯುಳ್ಳವರಾಗಿ ತೀರ್ಮಾನಿಸಿ ಅಂಗೀಕರಿಸಿ ಅನುಸರಿಸಬೇಕೆಂದು ನೀವು ನಮಗೆ ಇವತ್ತು ತಿಳಿಯಪಡಿಸಿದ್ದೀರಿ. ಇವತ್ತು ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ಪ್ರೀತಿಯ ದೇವಜನರ ಹೃದಯವನ್ನು ತೆರೆಯಿರಿ. ಹೌದು, ಶಿಶುಭಾವ, ಪ್ರಾಯಭಾವ ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಜೀವಿಸುವಂತೆ ಸಹಾಯ ಮಾಡಿರಿ. ಪರಮ ತಂದೆಯೇ, ಈ ದಿನ ನಮ್ಮೊಟ್ಟಿಗೆ ಇದ್ದಿದ್ದಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ. ಇನ್ನು ಎಷ್ಟೋ ಜನರು ಬಹಳ ವೇದನೆಯಲ್ಲಿ, ಬಹಳ ನೊಂದುಕೊಳ್ಳುತ್ತಾ, ಬಹಳ ಬಾಧೆ ಪಡುತ್ತಾ ಇದ್ದಾರೆ. ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಒಂದು ತಾಯಿಯಾಗಿ, ತಂದೆಯಾಗಿ ಮಕ್ಕಳ ವಿಷಯಕ್ಕಾಗಿ ಬಾಧೆ ಪಡ್ತಾ ಇದ್ದಾರೆ. ಮಕ್ಕಳ ಶುಭ ಕಾರ್ಯಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಅವರ ಬೆಳವಣಿಗೆಗಾಗಿ, ಅವರ ಜೀವಿತಗಳಿಗಾಗಿ, ಅವರು ನಡೆಯುತ್ತಿರುವಂಥ ವಿಧಾನಗಳಿಗಾಗಿ ಬಾಧೆ ಪಡುತ್ತಿದ್ದಾರೆ. ಅವರ ಮಕ್ಕಳನ್ನು ಅನುಗ್ರಹಿಸಿರಿ. ಅದೇ ರೀತಿಯಲ್ಲಿ ಅವರ ಕುಟುಂಬದ ಕಷ್ಟಗಳು, ಸಾಲಬಾಧೆ, ರೋಗದಲ್ಲಿ ಬಿದ್ದಿರುವುದು, ಅನೇಕ ವಿಚಾರಗಳಲ್ಲಿ ನೊಂದು ಹೋಗಿರುವುದಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಇವರ ಮನೆಯಲ್ಲಿ ವೃದ್ಧರಿದ್ದರೆ, ವಯಸ್ಸಾದವರಿದ್ದರೆ ಅವರಿಗೆ ಆರೋಗ್ಯವನ್ನು ಕೊಡಿರಿ. ಅವರ ಎಲುಬುಗಳಿಗೆ ಸಸಾರ ಕೊಡಿರಿ. ಅವರ ಮನಸ್ಸಿಗೆ ಸಮಾಧಾನ ಕೊಡಿರಿ. ದೇಹಕ್ಕೆ ಬಲ ಕೊಡಿರಿ. ನೀವು ಅವರ ಊರುಗೋಲಾಗಿದ್ದವನ್ನು ಬಲಪಡಿಸಿರಿ. ವಿಧವೆಯರಿಗಾಗಿ, ಬಡವರಿಗಾಗಿ, ಸೆರೆಮನೆಯಲ್ಲಿರುವವರಿಗಾಗಿ, ಕೋರ್ಟು ಕಚೇರಿಗಳಲ್ಲಿ ಅಲೆಯುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವೂ ಫಲಿಸಬಾರದು. ಅದೇ ರೀತಿಯಲ್ಲಿ ಕರ್ತನ ಆಸ್ಪತ್ರೆಗಳಲ್ಲಿರುವಂಥವರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಮುಟ್ಟಿರಿ, ಸೌಖ್ಯ ಮಾಡಿರಿ. ಅನಾಥ ಶರಣಾಲಯಗಳಲ್ಲಿ, ಹಾಸ್ಟೆಲ್ಗಳಲ್ಲಿರುವಂಥವರನ್ನು ಕರುಣಿಸಿರಿ. ಬೀದಿ ಬದಿಗಳಲ್ಲಿ, ಗುಡಿಸಲುಗಳಲ್ಲಿ, ಅಪಾದೇವರೇ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುತ್ತಿರುವಂಥವರನ್ನು ಅನುಗ್ರಹಿಸಿರಿ. ಹಳ್ಳಿಗಳಲ್ಲಿ ವಾಸ ಮಾಡುತ್ತಾ, ಕೂಲಿ ಮಾಡುತ್ತಾ, ಕರ್ತನೇ ಕಷ್ಟಪಡುತ್ತಾ ಇರುವಂಥವರನ್ನು ಕನಿಕರಿಸಿರಿ. ಅವರನ್ನು, ಅವರ ಕುಟುಂಬಗಳನ್ನು ಉನ್ನತಿಗೆ ತರಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪಾದೇವರೇ, ಯಾರಾದರೂ ಕೆಟ್ಟ ವಿಚಾರಗಳಿಗೆ ತುತ್ತಾಗಿ ಕರ್ತನೇ ಅವರು ಲೋಕದ ನೀತಿಗೆ ಅನುಸಾರವಾಗಿ ನಡೆಯುತ್ತಿದ್ದರೆ ಅವರಲ್ಲಿರುವಂಥ ಎಲ್ಲ ಧೂಮಪಾನ, ಮದ್ಯಪಾನ, ಎಲ್ಲ ಅನೈತಿಕತೆ, ವ್ಯಭಿಚಾರದ ಮನಸ್ಸು, ದೇವರೇ ಬೇರೆಯವರ ಮೇಲಿರುವಂಥ ಇಟ್ಟಿರುವ ಮನಸ್ಸು ಎಲ್ಲವನ್ನು ತೆಗೆದು ಬಿಡಿರಿ. ಅದೇ ರೀತಿಯಲ್ಲಿ ಸ್ವಾಮಿ ದೇವರೇ ಯೇಸುವೆ, ಇಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂಥ ಇವರನ್ನು, ಇವರ ಕುಟುಂಬಗಳನ್ನು ಅನುಗ್ರಹಿಸಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿ ಆತ್ಮೀಕವಾಗಿ ಬೆಳೆಯುವಂತೆ ಕಾರ್ಯ ಮಾಡಿರಿ. ಈ ದಿನವೆಲ್ಲ ಇವರ ಸಂಗಡ ಇದ್ದು ಆಲಯಗಳಿಗೆ ಹೋಗುವಾಗಲೂ ಬರುವಾಗಲೂ, ಒಂದು ವೇಳೆ ಹೋಗಲಿಕ್ಕಾಗದೇ ಇರುವಂಥವರ ಜೀವಿತದಲ್ಲಿ ಆಲಯವನ್ನು, ಸೇವಕರನ್ನು, ಸಭೆಯನ್ನು ಅನುಗ್ರಹಿಸಿಕೊಡಿರಿ. ಕರ್ತನೇ, ಅವರು ಆತ್ಮೀಕವಾಗಿ ಬೆಳೆದು ನಿನ್ನಲ್ಲಿ ಸದೃಢರಾಗಿ ಪರಲೋಕ ರಾಜ್ಯದವರೆಗೂ ಹಿಂತಿರುಗಿ ನೋಡದೆ ಮುಂದಕ್ಕೆ ಪ್ರಯಾಣ ಮಾಡಿ ಗುರಿ ಮುಟ್ಟುವ ತನಕ ನಿನ್ನನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನಡೆಯುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮನ್ನು ಪ್ರೀತಿಸಿ ನಮ್ಮ ಜೊತೆಯಲ್ಲಿ ನಡೆಯುವಾತನಾಗಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ನಿಮ್ಮ ಸಂಗಡ ಈ ದಿನ ಇರಲಿ. ಪ್ರತಿದಿನವೂ ದೇವರ ವಾಕ್ಯವನ್ನು ಹಂಚಿಕೊಡಲಿಕ್ಕೆ ಬೇಕಾದ ಶಕ್ತಿಯನ್ನು ದೇವರು ನನಗೆ ಅನುಗ್ರಹಿಸುವಂತೆ ನೀವು ಪ್ರಾರ್ಥಿಸಿರಿ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.